ವಿಶ್ವಕರ್ಮ ಜನಾಂಗಕ್ಕೆ ಶಾಪ ತಗುಲಿದೆ ಎಂಬ ಮಾತು ನಮ್ಮ ಸಮಾಜದಲ್ಲಿ ವರ್ಷಗಳಿಂದ ಶತಮಾನಗಳಿಂದ ಹರಡಿಕೊಂಡಿದೆ. ಈ ಮಾತು ಕೇಳಿದಾಗಲೇ ಒಂದು ಪ್ರಶ್ನೆ ಮೂಡಬೇಕು. ಶಾಪ ಎಂದರೆ ಯಾರು ಕೊಟ್ಟದ್ದು, ಯಾವಾಗ ಕೊಟ್ಟದ್ದು ಮತ್ತು ಅದಕ್ಕೆ ನಿಜವಾದ ಸಾಕ್ಷಿದೆಯಾ? ದೇವಸ್ಥಾನಗಳನ್ನು ಕಟ್ಟಿದವರು, ಅರಮನೆಗಳನ್ನು ನಿರ್ಮಿಸಿದವರು, ಲೋಹಕ್ಕೆ ರೂಪ ಕೊಟ್ಟವರು, ಮರಕ್ಕೆ ಜೀವ ಕೊಟ್ಟವರು, ಇಂತಹ ಜನಾಂಗಕ್ಕೆ ನಿಜವಾಗಿಯೂ ದೈವಿಕ ಶಾಪ ಸಾಧ್ಯವೇ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಪುರಾಣಗಳತ್ತ ಮತ್ತು ವಾಸ್ತವದ ಇತಿಹಾಸದತ್ತ ಒಟ್ಟಿಗೆ ನೋಡಬೇಕು. ಪುರಾಣಗಳಲ್ಲಿ ವಿಶ್ವಕರ್ಮರನ್ನು ದೇವಲೋಕದ ಶಿಲ್ಪಿಯಾಗಿ ವರ್ಣಿಸಲಾಗಿದೆ. ಇಂದ್ರನ ವಜ್ರಾಯುಧ, ಶಿವನ ತ್ರಿಶೂಲ, ವಿಷ್ಣುವಿನ ಸುದರ್ಶನ ಚಕ್ರ, ರಾಮನ ಸೇತುಬಂಧನ, ಲಂಕೆಯ ಚಿನ್ನದ ಅರಮನೆ ಇವೆಲ್ಲವೂ ವಿಶ್ವಕರ್ಮರ ಕೌಶಲ್ಯದ ಸಂಕೇತಗಳೆಂದು ಹೇಳಲಾಗುತ್ತದೆ. ಅಂದರೆ ಪುರಾಣಗಳಲ್ಲಿ ವಿಶ್ವಕರ್ಮರು ಸೃಷ್ಟಿಕರ್ತರು, ನಿರ್ಮಾತೃಗಳು, ಜ್ಞಾನಿಗಳಾಗಿ ಕಾಣಿಸಿಕೊಳ್ಳುತ್ತಾರೆ. ಇಂತಹ ಸ್ಥಾನದಲ್ಲಿರುವ ವ್ಯಕ್ತಿಗೆ ಶಾಪ ತಗುಲಿದೆ ಎಂಬ ಕಲ್ಪನೆ ವಿರೋಧಾಭಾಸವಾಗಿದೆ. ಇದರಿಂದಲೇ ಸ್ಪಷ್ಟವಾಗುವುದು ಪುರಾಣಗಳಲ್ಲಿ ಬಳಸಿರುವ ಶಾಪ ಎಂಬ ಪದ ನೈಜ ಅರ್ಥದಲ್ಲ, ಅದು ರೂಪಕದ ಭಾಷೆ. ಪುರಾಣಗಳಲ್ಲಿ ಶಾಪ ಎಂಬುದು ಅನೇಕ ಬಾರಿ ಕಥೆಗಳಿಗೆ ತಿರುವು ಕೊಡುವ ಸಾಧನವಾಗಿದೆ. ಒಂದು ವರ್ಗದ ನೋವು, ಬೇಸರ, ಅಸಮಾಧಾನವನ್ನು ನೇರವಾಗಿ ಹೇಳಲಾಗದ ಸಂದರ್ಭದಲ್ಲಿ ಅದನ್ನು ದೈವಿಕ ಶಾಪ ರೂಪದಲ್ಲಿ ಹೇಳಲಾಗಿದೆ. ವಿಶ್ವಕರ್ಮರಿಗೆ ಸಂಬಂಧಿಸಿದ ಕೆಲವು ಕಥೆಗಳಲ್ಲಿ ಅವರು ದೇವತೆಗಳಿಗೆ ಅಪಾರ ಸೇವೆ ಸಲ್ಲಿಸಿದ್ದರು. ಆದರೂ ಯೋಗ್ಯ ಗೌರವ ಸಿಗಲಿಲ್ಲ ಎಂಬ ಭಾವನೆ ವ್ಯಕ್ತವಾಗುತ್ತದೆ. ಆ ಭಾವನೆಯೇ ಕಥೆಯೊಳಗೆ ಶಾಪ ಎಂಬ ಪದವಾಗಿ ಬದಲಾಗಿದೆ. ಇದನ್ನು ಅಕ್ಷರಶಃ ನಂಬುವುದು ಪುರಾಣದ ಉದ್ದೇಶವನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡಂತೆ. ಇನ್ನು ವಾಸ್ತವದ ಇತಿಹಾಸಕ್ಕೆ ಬಂದರೆ, ಇಲ್ಲಿ ಯಾವುದೇ ದೈವಿಕ ಶಾಪದ ಗುರುತು ಕಾಣುವುದಿಲ್ಲ. ಆದರೆ ಸ್ಪಷ್ಟವಾಗಿ ಕಾಣುವುದು ಸಮಾಜದ ವರ್ಗಭೇದ. ಕೈಕೆಲಸ ಅಥವಾ ಕೈಕಸುಬು ಮಾಡುವ ವರ್ಗವನ್ನು ಇತಿಹಾಸವು ಬಹುಪಾಲು ಕಡಿಮೆ ಸ್ಥಾನದಲ್ಲಿ ತೋರಿಸಿದೆ. ಶ್ರಮ ಮಾಡುವವರನ್ನು ಅವಶ್ಯಕವೆಂದು ಬಳಸಿಕೊಂಡರೂ ಗೌರವ ನೀಡಲಿಲ್ಲ. ಲೋಹದ ಕೆಲಸ, ಮರಗೆಲಸ, ಕಟ್ಟಡ ನಿರ್ಮಾಣ, ಶಿಲ್ಪಕಲೆ ಇವೆಲ್ಲ ಸಮಾಜದ ಬೆನ್ನೆಲುಬಾಗಿದ್ದರೂ ಅವನ್ನು ಮಾಡುವ ಜನರನ್ನು ಹಿಂದುಳಿಸಲಾಯಿತು. ಇದೊಂದು ದೈವಿಕ ನಿರ್ಣಯವಲ್ಲ, ಮಾನವ ನಿರ್ಮಿತ ವ್ಯವಸ್ಥೆಯ ಫಲ. ವರ್ಣ ವ್ಯವಸ್ಥೆಯೊಳಗೆ ಶ್ರಮಕ್ಕೆ ಅತಿ ಕಡಿಮೆ ಗೌರವ ಸಿಕ್ಕಿತು. ಜ್ಞಾನ ಮತ್ತು ಶಕ್ತಿ ಮೇಲ್ಮಟ್ಟದಲ್ಲಿ, ಶ್ರಮ ಕೆಳಮಟ್ಟದಲ್ಲಿ ಎನ್ನುವ ಕಲ್ಪನೆ ಬೇರೂರಿತ್ತು. ಇದರ ಪರಿಣಾಮವಾಗಿ ಶ್ರಮಿಕ ವರ್ಗದ ಕಷ್ಟಗಳು ಹೆಚ್ಚಿದವು. ಆದರೆ ಆ ಕಷ್ಟಗಳಿಗೆ ಕಾರಣವಾಗಿ ವ್ಯವಸ್ಥೆಯನ್ನು ಪ್ರಶ್ನಿಸುವ ಬದಲು ವಿಧಿ, ದೈವ, ಶಾಪ ಎಂಬ ಕಾರಣಗಳನ್ನು ಹುಡುಕಲಾಯಿತು. ಹೀಗೆ ಶ್ರಮಿಕರ ನೋವು ಪುರಾಣ ಕಥೆಗಳೊಳಗೆ ಶಾಪದ ರೂಪದಲ್ಲಿ ಪ್ರವೇಶಿಸಿತು. ಇದು ವಾಸ್ತವವನ್ನು ಮುಚ್ಚಿಹಾಕುವ ಕಥೆಯಾಯಿತು. ಪುರಾಣ ಮತ್ತು ವಾಸ್ತವವನ್ನು ಮುಖಾಮುಖಿಯಾಗಿ ನೋಡಿದರೆ ಸ್ಪಷ್ಟ ವ್ಯತ್ಯಾಸ ಗೋಚರಿಸುತ್ತದೆ.
ಪುರಾಣ ಶಾಪವನ್ನು ಹೇಳುತ್ತದೆ, ವಾಸ್ತವ ಅನ್ಯಾಯವನ್ನು ಹೇಳುತ್ತದೆ. ಪುರಾಣ ವಿಧಿಯ ಮಾತಾಡುತ್ತದೆ, ವಾಸ್ತವ ವ್ಯವಸ್ಥೆಯ ತಪ್ಪುಗಳನ್ನು ತೋರಿಸುತ್ತದೆ. ಪುರಾಣ ದೇವರ ತೀರ್ಪಿನಂತೆ ಚಿತ್ರಿಸುತ್ತದೆ, ವಾಸ್ತವ ಮಾನವನ ನಿರ್ಲಕ್ಷ್ಯವನ್ನು ಬಿಚ್ಚಿಡುತ್ತದೆ. ಇಲ್ಲಿ ಶಾಪ ಎಂಬುದು ಸಮಸ್ಯೆಯ ಮೂಲವಲ್ಲ, ಅದು ಸಮಸ್ಯೆಯನ್ನು ಮರೆಮಾಚುವ ಪದ ಮಾತ್ರ. ಶಾಪ ಎಂಬ ಕತೆ ಯಾರಿಗೆ ಲಾಭ ಕೊಡುತ್ತದೆ ಎಂಬ ಪ್ರಶ್ನೆ ಅತ್ಯಂತ ಮುಖ್ಯ. ಒಬ್ಬ ವ್ಯಕ್ತಿ ಅಥವಾ ಸಮುದಾಯ ತಮ್ಮ ದುಸ್ಥಿತಿಯನ್ನು ಶಾಪ ಎಂದು ನಂಬಿದರೆ ಅವರು ಪ್ರಶ್ನೆ ಕೇಳುವುದಿಲ್ಲ, ಹಕ್ಕಿಗಾಗಿ ಹೋರಾಟ ಮಾಡುವುದಿಲ್ಲ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದಿಲ್ಲ. ಈ ಮೌನವೇ ವ್ಯವಸ್ಥೆಗೆ ಲಾಭ. ಅದಕ್ಕಾಗಿ ಶಾಪದ ಕಥೆಗಳು ಪೀಳಿಗೆಗಳಿಂದ ಪೀಳಿಗೆಗಳಿಗೆ ಹರಡಲ್ಪಟ್ಟವು. ಅದು ಅಜ್ಞಾನದಿಂದಲ್ಲ, ಅಧಿಕಾರ ಉಳಿಸಿಕೊಳ್ಳುವ ತಂತ್ರದಿಂದ. ಈಗಿನ ಕಾಲದಲ್ಲಿ ವಿಶ್ವಕರ್ಮ ಪರಂಪರೆಯನ್ನು ನೋಡಿದರೆ ಅದು ಶಾಪದ ಗುರುತು ಅಲ್ಲ, ಅದು ಶಕ್ತಿಯ ಗುರುತು. ಇಂದಿನ ಇಂಜಿನಿಯರ್, ಮೆಕ್ಯಾನಿಕ್, ಆರ್ಕಿಟೆಕ್ಟ್, ಡಿಸೈನರ್, ಟೆಕ್ನಿಷಿಯನ್ ಇವರೆಲ್ಲರೂ ಅದೇ ಶಿಲ್ಪ ಪರಂಪರೆಯ ಮುಂದುವರಿಕೆ. ಈಗಿನ ಕಾರ್ಖಾನೆಗಳು, ಉಪಗ್ರಹಗಳು ಇವು ಯಾವುದೂ ಶಾಪಿತ ಕೈಗಳಿಂದ ನಿರ್ಮಾಣವಾಗಿಲ್ಲ. ಇವು ಜ್ಞಾನ ಮತ್ತು ಶ್ರಮದ ಸಂಗಮದಿಂದ ಹುಟ್ಟಿದ ಸೃಷ್ಟಿಗಳು. ಹೀಗಾಗಿ ನಿಜವಾದ ಸತ್ಯ ಒಂದೇ, ವಿಶ್ವಕರ್ಮ ಜನಾಂಗ ಶಾಪಿತವಲ್ಲ. ಶಾಪ ಎನ್ನುವುದು ಪುರಾಣದ ಭಾಷೆ, ಅನ್ಯಾಯ ಎನ್ನುವುದು ವಾಸ್ತವದ ಸತ್ಯ. ಶಾಪವನ್ನು ನಂಬಿಸಿದರೆ ಇತಿಹಾಸ ಮೌನವಾಗುತ್ತದೆ, ವಾಸ್ತವವನ್ನು ಅರಿತರೆ ಭವಿಷ್ಯ ನಿರ್ಮಾಣವಾಗುತ್ತದೆ. ವಿಶ್ವಕರ್ಮರು ಶಾಪದ ಸಂಕೇತವಲ್ಲ, ಸೃಷ್ಟಿಯ ಸಂಕೇತ.